Good morning, students. Welcome to Dr. Rakesh Hugar Education YouTube ಚಾನಲ್. 5ನೇ ತರಗತಿಗೆ ನಾನೊಂದು ಇಂಟ್ರೊಡಕ್ಷನ್ ಕ್ಲಾಸ್ ಮಾಡಬೇಕಂತ ಮಾಡಿದ್ದೆ ಆ್ಯಂಡ್ ದಿಸ್ ಈಸ್ ದ ಪರ್ಫೆಕ್ಟ್ ಟೈಮ್ ಟು ಸ್ಟಾರ್ಟ್ ದಿಸ್ ನ್ಯೂ ಚಾಪ್ಟರ್. ದ ಚಾಪ್ಟರ್ ನೇಮ್ ಈಸ್ ದ ಫಿಶ್ ಟೇಲ್ಸ್. 5ನೇ ತರಗತಿ ಮ್ಯಾಥಮೆಟಿಕ್ಸ್ಗೆ ದ ಫಸ್ಟ್ ಚಾಪ್ಟರ್ ನೇಮ್ ಇಸ್ ಫಿಶ್ ಟೇಲ್ಸ್ ಅಂತ. ಇದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲನೇ ಚಾಪ್ಟರ್ ಇದೆ ಫಿಶ್ ಟೇಲ್ಸ್ ಅಂತ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು ನೀವು ಅದನ್ನು. ದ ಫಿಶ್ ಟೇಲ್ಸ್. ದಿಸ್ ಈಸ್ ಜಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್. ನಾನು ಜಸ್ಟ್ ಒಂದು ಔಟ್ಲೈನನ್ನು ನಿಮಗೆ ಹೇಳ್ಕೊಡ್ತೀನಿ. ಅದನ್ನು ಫಿಶ್ ಟೇಲ್ಸಲ್ಲಿ ಏನೇನು ಸಬ್ ಟಾಪಿಕ್ಸ್ ಬರ್ತಾವಂತ ಲಿಸ್ಟ್ ಮಾಡಿದ್ದೀನಿ. ಆ ಲಿಸ್ಟ್ ಪ್ರಕಾರ ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಹೋಗೋಣ. ಸೊ ದಿಸ್ ಈಸ್ ಜಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್. ಏನಿದು ಫಿಶ್ ಟೇಲ್ಸ್ ಅಂತಂದರೆ ಚಾಪ್ಟರ್ ಹೆಸರಲ್ಲಿ ಅರ್ಥ ಇದೆ. ದ ಫಿಶ್ ಟೇಲ್ಸ್, ಇದನ್ನು ಸಬ್ ಡಿವೈಡ್ ಮಾಡೋಣ. ಇದನ್ನು ಫಿಶ್ ಮತ್ತು ಟೇಲ್ಸ್ ಅಂತ ಎರಡು ಇಂಪಾರ್ಟೆಂಟ್ ವರ್ಡ್ಸ್ ಇದ್ದಾವೆ. ಫಿಶ್ ಅಂತಂದರೆ ಏನು? ಫಿಶ್ ಅಂದರೆ ಎಲ್ರಿಗೂ ಗೊತ್ತಿದೆ, ಮೀನು ಅಂತ. ಮತ್ತು ಟೇಲ್ಸ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಅ ಸ್ಟೋರೀಸ್. ನಾವು ಏನು ಕಥೆಗಳು ಅಂತಂತೀವಲ್ಲ, ಅದಕ್ಕೆ ಟೇಲ್ಸ್ ಅಂತ ಕರೀತಾರೆ. ಸರ್, ಇದು ಮೀನಿನ ಕಥೆ ಅಂತಂತಂದರೆ ಹೌದು, ಇದು ಮೀನಿನ ಕಥೆ. ಬಟ್ ಫಿಶ್ ಟೇಲ್ಸ್ ಅಂತಂದರೆ ಒಂದು ಮೀನಿನ ಸುತ್ತ ನಡೆಯುವಂತಹ ಕಥೆಗಳು. ಮೀನು ಎಲ್ಲಿರುತ್ತೆ? ಸಮುದ್ರದಲ್ಲಿರುತ್ತೆ. ಸಮುದ್ರದ ಕಥೆಗಳ ಬಗ್ಗೆ ಇರುತ್ತೆ. ಮೀನುಗಳನ್ನು ಬಲೆ ಹಿಡ್ಕೊಂಡು ಹೋಗೋರು ಯಾರು? ಫಿಶರ್ಮ್ಯಾನ್ಸು, ಮೀನುಗಾರರು. ಅದನ್ನು ಬಳೆ ಹಾಕಿ ಹಿಡ್ಕೊಂಡು ಹೋಗ್ತಾರೆ. ಯಾವುದರ ಸಹಾಯ ಮೇಲೆ ಹೋಗ್ತಾರೆ? ಬೋಟ್ ಯೂಸ್ ಮಾಡ್ತಾರೆ. ಬೋಟ್ ಅಂತಂದರೆ ಯಾವುದೇ ರೀತಿ ಬೋಟ್ ಆಗಿರ್ಬೋದು. ಮರದ ಬೋಟ್, ಲಾಗ್ ಬೋಟ್ ಅಂತಂತಾರೆ, ಅಥವಾ ಮಷಿನ್ ಬೋಟ್ ಆಗಿರ್ಬೋದು, ಅಥವಾ ಮೋಟರ್ ಬೋಟ್ಸ್ ಆಗಿರ್ಬೋದು. ಯಾವುದೋ ಒಂದು ಮುಖಾಂತರ ಹೋಗ್ತಾರೆ. ಸಮುದ್ರದ ಮುಖಾಂತರ ಹೋಗಿ ಬಳೆ ಹಾಕಿ ಕರ್ಕೊಂಡ್ಬರ್ತಾರೆ. ಮತ್ತೆ ಯಾವುದು ಬರ್ತವೆ? ಒಂದು ಮಾರ್ಕೆಟ್ ಬೇಕು, ಫಿಶ್ ಮಾರ್ಕೆಟ್ ಅಂತ ಬೇಕು. ಫಿಶ್ ಮಾರ್ಕೆಟ್. ಸೊ ಚಾಪ್ಟರ್ ಹೆಸರಲ್ಲಿ ಗೊತ್ತಾಗಿದೆ ನಮಗೆ. ಫಿಶ್ ಟೇಲ್ಸ್ ಅಂತಂದರೆ ಒಂದು ಮೀನಿನ ಸುತ್ತ ನಡೆಯುವಂಥ ಘಟನೆಗಳು. ಮೀನಿನ ಸುತ್ತ ಯಾವ್ಯಾವ ಇರ್ತವೆ? ಫಿಶ್ ಇರ್ತವೆ. ಲಾರ್ಜ್ ಫಿಶ್ ಇರುತ್ತೆ, ಸ್ಮಾಲ್ ಫಿಶ್ ಅಂತ ಇರುತ್ತೆ. ಮತ್ತು ಯಾರ ಬಗ್ಗೆ ಮಾತಾಡ್ತೀವಿ? ಫಿಶರ್ಮ್ಯಾನ್ ಬಗ್ಗೆ ಮಾತಾಡ್ತೀವಿ, ಮೀನುಗಾರರ ಬಗ್ಗೆ ಮಾತಾಡ್ತೀವಿ. ಓಕೆ, ನಾನು ಈ ಚಾಪ್ಟರಲ್ಲಿ ಕೆಲವೊಂದು ಟಾಪಿಕ್ಸನ್ನು ಸಬ್ ಟಾಪಿಕ್ಸ್ ಅಂತ ಡಿವೈಡ್ ಮಾಡಿದ್ದೀನಿ. ದ ಫಸ್ಟ್ ಸಬ್ ಟಾಪಿಕ್ ಈಸ್ ಫಿಶ್ ಶೇಪ್ ಆ್ಯಂಡ್ ಸೈಜಸ್. ಏನರ್ಥ ಇದು ಫಿಶ್ ಶೇಪ್ ಆ್ಯಂಡ್ ಸೈಜ್ ಅಂತಂದರೆ? ಶೇಪ್ ಅಂತಂದರೆ ಆಕಾರ ಅಂತ. ಈ ಫಿಶ್ ಕೆಲವೊಂದು ಸರ್ಕ್ಯುಲರ್ ಶೇಪ್ ಅಂತ ಇರುತ್ತೆ, ಅಂದರೆ ಒಂದು ವೃತ್ತದ ಆಕಾರದಲ್ಲಿರುತ್ತೆ. ಈಗ ಮೀನಿನ ಕಣ್ಣು ಸರ್ಕಲ್ ಶೇಪಲ್ಲಿರುತ್ತೆ. ಬಾಡಿ ಯಾವ ರೀತಿ ಇರುತ್ತೆ? ಐದರ್ ಇಟ್ ಮೇ ಬಿ ರೆಕ್ಟ್ಯಾಂಗಲ್, ಆಯತದ ಆಕಾರದಲ್ಲಿರುತ್ತೆ. ಆರ್ ಇಟ್ ಮೇ ಬಿ ಸ್ಕ್ವೇರ್ ಶೇಪ್ಡಲ್ಲಿರುತ್ತೆ. ಅಥವಾ ಫಿನ್ಸ್ ಯಾವ ರೀತಿ ಇರುತ್ತೆ? ಟ್ರಯಾಂಗಲ್ ಶೇಪಲ್ಲಿರುತ್ತೆ. ಅಂದರೆ ಇದೇ ರೀತಿ ಇರಲ್ಲ, ಬಟ್ ರಿಸೆಂಬಲ್ ಆಗುತ್ತೆ. ಈ ಶೇಪನ್ನು ರಿಸೆಂಬಲ್ ಆಗುತ್ತೆ. ಸೊ ಅದರ ಬಗ್ಗೆ ಮಾತಾಡ್ತೀವಿ. ಫಿಶ್ ಶೇಪ್ ಅಂತಂದರೆ ಐದರ್ ಇಟ್ ಮೇ ಬಿ ಅ ಸರ್ಕ್ಯುಲರ್, ಐದರ್ ಇಟ್ ಮೇ ಬಿ ಅ ರೆಕ್ಟ್ಯಾಂಗುಲರ್, ಅಥವಾ ಸ್ಕ್ವೇರ್ ಶೇಪ್ಡಲ್ಲಿರುತ್ತೆ. ಸೈಜಸ್ ಅಂತಂದರೆ ಏನು? ಸಮುದ್ರದಲ್ಲಿ ಎಲ್ಲ ರೀತಿ ಮೀನುಗಳಿರ್ತವೆ. ಸಮುದ್ರದಲ್ಲಿ ಚಿಕ್ಕ ಮೀನುಗಳಿರ್ತವೆ, ದೊಡ್ಡ ಮೀನುಗಳಿರ್ತವೆ. ಅಂದರೆ ಗಾತ್ರದ ಮೇಲೆ ಸೈಜು. ಕೆಲವೊಂದು ದೊಡ್ಡ ಮೀನುಗಳಿರ್ತವೆ, ಚಿಕ್ಕ ಮೀನುಗಳು. ಸೊ ವಿಲ್ ಡಿವೈಡ್ ಮಾಡ್ತೀವಿ ನಾವು ಲಾರ್ಜ್ ಫಿಶ್ ಆ್ಯಂಡ್ ಸ್ಮಾಲ್ ಫಿಶ್. ಓಕೆ, ಫಸ್ಟ್ ಟಾಪಿಕ್ ಕ್ಲಿಯರ್ ಆಯ್ತಾ? ಇದು ದಿಸ್ ಈಸ್ ಜಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್. ನಾನು ಫಸ್ಟ್ ಸಬ್ ಟಾಪಿಕ್ನ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಫಿಶ್ ಶೇಪ್ ಆ್ಯಂಡ್ ಸೈಜಸ್. ಶೇಪ್ ಅಂದರೆ ಆಕಾರ, ಸೈಜಸ್ ಅಂದರೆ ಗಾತ್ರ. ಸೆಕೆಂಡ್ ಸಬ್ ಟಾಪಿಕ್ ಯಾವುದು? ಕಂಪ್ಯಾರಿಸನ್ ಬಿಟ್ವೀನ್ ಲಾರ್ಜೆಸ್ಟ್ ಫಿಶ್ ಆ್ಯಂಡ್ ದ ಸ್ಮಾಲೆಸ್ಟ್ ಫಿಶ್. ಏನು ಸೆಕೆಂಡ್ ಸಬ್ ಟಾಪಿಕ್ ಏನು? ಕಂಪ್ಯಾರಿಸನ್ ಬಿಟ್ವೀನ್ ಲಾರ್ಜೆಸ್ಟ್ ಫಿಶ್ ಆ್ಯಂಡ್ ಸ್ಮಾಲೆಸ್ಟ್ ಫಿಶ್ ಅಂತ. ಏನಿದ್ರ ಅರ್ಥ? ನಾವು ಕಂಪೇರ್ ಮಾಡ್ತೀವಿ. ಈಗ ನಾನು ಸಮುದ್ರದಲ್ಲಿ ಸ್ಮಾಲೆಸ್ಟ್ ಫಿಶ್ ಇರುತ್ತೆ, ಲಾರ್ಜೆಸ್ಟ್ ಫಿಶ್ ಇರುತ್ತೆ. ಡಿಫ್ರೆನ್ಸ್ ಏನಿರುತ್ತೆ ಅಂತಂದರೆ ಅದರ ತೂಕ, ವೇಟು. ಲಾರ್ಜೆಸ್ಟ್ ಫಿಶ್ಗೆ ವೇಟ್ ಜಾಸ್ತಿ ಇರುತ್ತೆ, ಸ್ಮಾಲೆಸ್ಟ್ ಫಿಶ್ಗೆ ಕಮ್ಮಿ ವೇಟ್ ಇರುತ್ತೆ. ಸೊ ಸೆಕೆಂಡ್ ಟಾಪಿಕ್ ನಾವು ಯಾವುದ್ರ ಬಗ್ಗೆ ಮಾತಾಡ್ತೀವಿ? ಕಂಪ್ಯಾರಿಸನ್ ಬಿಟ್ವೀನ್ ದ ಲಾರ್ಜೆಸ್ಟ್ ಫಿಶ್ ಆ್ಯಂಡ್ ದ ಸ್ಮಾಲೆಸ್ಟ್ ಫಿಶ್.
ಇನ್ ಥರ್ಡ್ ಟಾಪಿಕ್ಕು ಏನಿದು ಥರ್ಡ್ ಟಾಪಿಕ್ ಅಂತಂದರೆ ಕ್ಯಾಲ್ಕುಲೇಟ್ ಸ್ಪೀಡ್ ಡಿಸ್ಟೆನ್ಸ್ ಆ್ಯಂಡ್ ಟೈಮ್. ಸ್ಪೀಡ್ ಡಿಸ್ಟೆನ್ಸ್ ಆ್ಯಂಡ್ ಟೈಮ್. ಏನಿದು ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಅಂತಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಸಮುದ್ರದಲ್ಲಿ ಮೀನುಗಳಿರ್ತವೆ, ಅದನ್ನು ಹಿಡ್ಕೊಂಡು ಬರೋಕ್ಕೆ ಫಿಶರ್ ಮ್ಯಾನ್ಗಳು ಏನು ಮಾಡ್ತಾರೆ, ಬೋಟ್ ಮುಖಾಂತರ ಹೋಗ್ತಾರೆ. ಬೋಟಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಟೈಪ್ಸ್ ಇರ್ತವೆ. ಲಾಗ್ ಬೋಟ್ ಅಂತಿರುತ್ತೆ, ಮೋಟರ್ ಬೋಟ್ಸ್ ಅಂತಿರುತ್ತೆ, ಮಷಿನ್ ಬೋಟ್ಸ್ ಅಂತಿರುತ್ತೆ. ಪ್ರತಿಯೊಂದಕ್ಕೂ ಒಂದು ರೀತಿಯಾದಂಥ ಸ್ಪೀಡ್ ಅಂತಿರುತ್ತೆ, ವಿಂಡ್ ಸ್ಪೀಡ್ ಅಂತಿರುತ್ತೆ. ಸೊ ಕೆಲವೊಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇದ್ದಾವೆ, ನಾನು ಸಾಲ್ವ್ ಮಾಡ್ತೀನಿ, ನಿಮಗೆ ಅದನ್ನು ಅರ್ಥ ಮಾಡಿಸೋಕೆ ಹೇಳ್ತೀನಿ ನಿಮಗೆ. ಸೊ ಅದರಲ್ಲಿ ಕ್ಯಾಲ್ಕುಲೇಷನ್ ಇರುತ್ತೆ, ಸ್ಪೀಡ್ ಬಗ್ಗೆ ಮಾತಾಡೋದು, ಹಾಗೆ ಡಿಸ್ಟೆನ್ಸ್ ಕಂಡು ಹಿಡಿಯೋದಿರ್ತವೆ ಆ್ಯಂಡ್ ಟೈಮ್. ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಯೂಸಿಂಗ್ ದ ಫಾರ್ಮುಲಾಸ್. ಸೊ ಅದನ್ನು ನಮಗೆ ಟಾಪಿಕ್ ಬಂದಾಗ ನಿಮಗೆ ಡೀಟೇಲಾಗಿ ಡಿಸ್ಕಸ್ ಮಾಡಿ ಹೇಳ್ತೇನೆ. ಸೊ ದ ಫೋರ್ತ್ ಟಾಪಿಕ್ ಈಸ್ ಫಿಶ್ ಮಾರ್ಕೆಟ್. ಏನು ಸರ್ ಇದು ಫಿಶ್ ಮಾರ್ಕೆಟ್ ಅಂತಂದರೆ, ಯೂಶ್ವಲಿ ನೀವು APMC ಮಾರ್ಕೆಟ್ಗೆ ಅಂತ ಹೋಗಿರ್ತಾರೆ. APMC ಮಾರ್ಕೆಟಲ್ಲಿ ಏನು ಸಿಗುತ್ತೆ, ವೆಜಿಟೇಬಲ್ ಸಿಗುತ್ತೆ. ಹಾಗೆ ಫಿಶ್ ಮಾರ್ಕೆಟಲ್ಲಿ ಏನು ಸಿಗುತ್ತವೆ ಅಂತಂದರೆ, ಬೇರೆ ಬೇರೆ ರೀತಿಯಾದಂಥ ಫಿಶನ್ನು ಮಾರಾಟಕ್ಕೆ ಮಾಡೋಕ್ಕೆ ಬಂದಿರ್ತಾರೆ. ಪ್ರಾನ್ಸ್ ಇರ್ತವೆ, ಇನ್ನು ಕೆಲವೊಂದು ಸಿ ಎನಿಮಲ್ಸ್ ಅಂತಿರ್ತವೆ, ಅವನನ್ನು ಮಾರಾಟ ಮಾಡ್ತಾರೆ. ಎಲ್ಲಿ ಮಾರಾಟ ಮಾಡ್ತಾರೆ ಅಂತಂದರೆ ಫಿಶ್ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ. ಸೊ ದೀಸ್ ಆರ್ ದ ಸಬ್ ಟಾಪಿಕ್ಸ್. ಇವು ಏನು 4 ಸಬ್ ಟಾಪಿಕ್ಸ್ ಇದಾವಲ್ಲ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಟೋಟಲ್ ಆಗಿ 14 ಚಾಪ್ಟರ್ಸ್ ಇದ್ದಾವೆ 5ನೇ ತರಗತಿ ಮ್ಯಾಥಮೆಟಿಕ್ಸ್ಗೂ. ದೇರ್ ಆರ್ 14 ಚಾಪ್ಟರ್ಸ್ ಆರ್ ದೇರ್. ವಿಲ್ ಡಿಸ್ಕಸ್ ಲೇಟರ್ ಆನ್, ಆ್ಯಂಡ್ ದಿಸ್ ಈಸ್ ಜಸ್ಟ್ ಅ ಇಂಟ್ರೊಡಕ್ಷನ್ ಕ್ಲಾಸ್ ಫಾರ್ ದ ಚಾಪ್ಟರ್ 1 ಫಾರ್ ಕ್ಲಾಸ್ 5th. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಚಾಪ್ಟರ್ 1 ಫಿಶ್ ಟೇಲ್ಸ್ ಬಗ್ಗೆ ನಾವು ಡೀಟೇಲಾಗಿ ಸ್ಟಡಿ ಮಾಡೋಣ. ಆ್ಯಂಡ್ ದಿಸ್ ಈಸ್ ಜಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್. ದಯವಿಟ್ಟು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಥವಾ ನಿಮ್ದು ಏನಾದರೂ ಹ್ಯಾಂಡ್ ರೈಟಿಂಗ್ ಅಥವಾ ರೈಟಿಂಗ್ ಫಾಸ್ಟ್ ಆಗಿದ್ದರೆ ದಯವಿಟ್ಟು ಬರ್ಕೊಳ್ಳಿ, ಅದನ್ನು ವಿಡಿಯೋ ಪಾಸ್ ಮಾಡ್ಕೊಂಡು. ಆ್ಯಂಡ್ ನೆಕ್ಸ್ಟ್ ವೀಡಿಯೋಗೆ ನಿಮಗೆ ಸಿಗ್ತೀನಿ. ಬಾಯ್.